Hey everyone, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಬಂದು ಮಗುವಿನಲ್ಲಿ ಬರುವಂತಹ ಜ್ವರ, ದೊಡ್ಡವರಲ್ಲಿ ಬರುವಂತಹ ಜ್ವರ ಮತ್ತು ಅತಿಸಾರ ಭೇದಿ, ವಾಂತಿ, ಗ್ಯಾಸ್ಟ್ರಿಕ್ ಇಂತಹ ಸಮಸ್ಯೆಗಳಿಗೆ ಒಳ್ಳೆಯ ಒಂದು ಮನೆಮದ್ದು. ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಏನು ಅಂದರೆ ಹುರಿದಕ್ಕಿ ಗಂಜಿ. ಯಾವ ಥರ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಕೆಂಪಕ್ಕಿಯನ್ನು ಚೆನ್ನಾಗಿ ಹುರಿದು ಅದು ಪರಿಮಳ ಬರುವವರೆಗೂ ಹುರಿಬೇಕು. ಚೆನ್ನಾಗಿ ಹುರಿದ ಮೇಲೆ ನಂತರ ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಸಣ್ಣಗೆ ಪುಡಿ ಮಾಡಬೇಕು. ನಂತರ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದು ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಅನ್ನುವಾಗ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ನಿಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಆ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಫ್ಲೇಮಲ್ಲಿ ಕುದಿಸಿ ಚೆನ್ನಾಗಿ ತಿರುಗಿಸಿ ಅದು ಒಂದು ಹದಕ್ಕೆ ಬಂದಾದಮೇಲೆ ಒಂದು ಗ್ಲಾಸ್ಗೆ ನೀವು ಹಾಕ್ಕೊಂಡು ಕುಡಿಬೋದು. ಇದು ಮಗುವಿಗಂತೂ ತುಂಬ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಗಿರುತ್ತೆ, ವಾಂತಿ ಮಾಡ್ತಾ ಇರುತ್ತೆ ಮಕ್ಕಳು. ಆ ಟೈಮಲ್ಲೆಲ್ಲ ಇದನ್ನ ಕೊಟ್ಟರೆ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿರುತ್ತೆ, ಹೊಟ್ಟೆ ನೋವು ಬರ್ತಾ ಇರುತ್ತೆ, ಹೊಟ್ಟೆ ಉಬ್ಬರ ಆಗಿರುತ್ತೆ, ವಾಮಿಟ್ ಮಾಡ್ತಾ ಇರ್ತಾರೆ, ವೈಟಾಗಿ ವಾಮಿಟ್ ಮಾಡ್ತಿರ್ತಾರೆ. ಗ್ಯಾಸ್ಟ್ರಿಕ್ ಆದಾಗ ನೀರು ವಾಮಿಟ್ ಮಾಡ್ತಾರಲ್ಲ, ಆ ಟೈಮಲ್ಲೆಲ್ಲ ಇದನ್ನ ಕೊಡಿಸಿದ್ರೆ ಅವರಿಗೆ ಶಕ್ತಿ ಕೂಡ ಬರುತ್ತೆ. ಮತ್ತು ಹೆಚ್ಚಿನದಾಗಿ ಹೊಟ್ಟೆ ನೋವು ಮತ್ತು ಒಂಥರ ವಾಕರಿಕೆ ಬಂದಂಗೆ ಆಗೋದು ಆ ಥರ ಎಲ್ಲ ಇದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಹೊಟ್ಟೆಯಲ್ಲಿ ಗುಳ್ಳೆಗಳಾಗಿದ್ದರೂ ಕೂಡ ಇದನ್ನ ಕುಡಿಸೋದ್ರಿಂದ ತಂಪಾಗಿ ಅದೆಲ್ಲ ಕಡಿಮೆ ಆಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.